ಲಾಲಿ ಹಾಡು ಸಿನಿಮಾದಿಂದ ಇಲ್ಲಿವರೆಗೂ ಕಾಟೇರ ಚಿತ್ರದವರೆಗೂ ಕೂಡ ನೀವು ನೋಡ್ಕೊಂಡು ಬಂದಿದ್ದೀರ. ಅವರ ಏಳು ಬೀಳು, ಇವತ್ತಿನ ಕಾಟೇರ ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್, ಡಿ ಬಾಸ್, ಈ ರೀತಿಯಾದಂಥ ದರ್ಶನ್ ಅವರು ನೋಡಿದ್ರಿ. ಸೊ ಇವತ್ತು ಆರೋಪಿಯಾಗಿ ಆ ರೀತಿ ಹೋದಂಥ ಸಂದರ್ಭದಲ್ಲಿ ಏನು ಹೇಳ್ತೀರಾ? ಅದನ್ನ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ? ನಿಜವೂ ಸತ್ಯ ಹೇಳ್ಬೇಕಂದ್ರೆ ನಂಗೆ ನಿಜವೂ ಅಳುನೇ ಬರ್ತಾ ಇತ್ತು. ನಾನು ಮೊನ್ನೆ 2-3 ಮಾಡಿದಾಗ ಅಳ್ತಾ ಯಾರು ಅದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ರೇಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರ್ ನಿಜವೂ ಅವತ್ತು ಎಷ್ಟು ನೋವಾಯಿತು ಅಂತಂದ್ರೆ, ನಮ್ಮ ಮನೇಲಿರೋ ಒಂದು ತಮ್ಮನೋ ಯಾರೋ ನಮ್ಮ ಮನೇಲಿರೋರು ಒಂದು ವ್ಯಕ್ತಿಗೆ ಆ ಥರ ಆದಾಗ ಎಷ್ಟು ನೋವಾಗುತ್ತೋ ಅದಕ್ಕಿಂತ ಜಾಸ್ತಿ ನೋವಾಗ್ಬಿಡುತ್ತೆ. ಯಾಕಂದ್ರೆ ನಾವು ಜೊತೆಲಿದ್ದವರು, ಒಂದು ಊಟ ತಿಂಡಿ ಪ್ರತಿಯೊಂದು ಹಂಗೆ. ಇವಾಗ ನಮ್ಮ ಸ್ವಂತ ಮನೇಲಾಗಲಿ ಸರ್, ಒಂದು 4-5 ಜನ ಅಣ್ಣ ತಂದಿರ್ದು, ಯಾರೋ ಒಬ್ರು ಏನೋ ಒಂದು ತಪ್ಪು ಮಾಡಿ ಏನೋ ಆ ಪೊಸಿಷನಲ್ಲಿ ಕೂರಿಸ್ಕೊಂಡು ಅವ್ನು ಕರ್ಕೊಂಡೋದು ಅವ್ನು ನೋಡಿದಾಗ ಅದು ಎಷ್ಟು ಸಂಕಟ ಆಗ್ತಾರದು, ಅದಕ್ಕಿಂತ ಜಾಸ್ತಿ ಸಂಕಟ ಆಗೋಯ್ತು. ನಿಜವಲ್ಲ ಅದೆಲ್ಲ ನೋಡಿದಾಗ ಅಳುವಂತೂ ಮನೇಲಿ ತಡಿಯೋಕ್ಕಾಗ್ತಾ ಇಲ್ಲ, ನಂಗೆ ಅಷ್ಟು ಬೇಜಾರಾಯಿತು. ಬಟ್ ಏನಾಗಿದೆ, ಇವಾಗ ಅವರೊಂದು ಇದರೊಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಅದನ್ನು ಬಿಡಿಸ್ಕೊಂಡು ಆಚೆ ಬರಲೇಬೇಕು. ಸೊ ಅಷ್ಟು ನೋವಾಗಿದೆ ನನಗೆ. ಅವರು ನಿಮ್ಗೆ ಏನೇ ವಿಷಯ ಆಗಲಿ ಸರ್, ಯಾವತ್ತೂ ಅವರು ಒಬ್ಬರನ್ನ ಡಿಗ್ರೇಡ್ ಆಗಿ ಒಬ್ರು ಇದ್ರಾಗಿ ನಮ್ಮ ಮುಂದೆಗಳು ಮಾತಾಡದೇ ಇದ್ದಾಗ, ಬೇರೆಯವ್ರ ಇನ್ಸಿಡೆಂಟ್ ಆಗಿರೋದನ್ನ ನಾವಂತೂ ಎದುರುಗಡೆ ನೋಡಿಲ್ಲ, ನಾವು ಹೋಗಿದ್ದಲ್ಲಿ ನಡೆದಿರೋದು ನೋಡಿಲ್ಲ. ನಾವೇನು ಟಿ ವಿಲಿ ನೋಡಿರೋದು, ಬೇರೆ ಯಾರೋ ಹೇಳಿರೋದು ಇದನ್ನು ಕೇಳಿದ್ದೀವಿ ವಿನಃ ಯಾವಾಗಲೂ ನಮ್ಮ ಮುಂದೆ ಆಗಿದಾಗ ಇರ್ಬೋದು ಈ ಮನುಷ್ಯನ ಕ್ಯಾರೆಕ್ಟರ್ ಹಿಂಗೆ ಅದಕ್ಕೆ ಮಾಡೋರೆ ಅನ್ಬೋದು. ನಮ್ಮ ಮುಂದೆ ನಡೀದಿದಾಗ ನಮ್ಗೊಂದು ಸ್ವಲ್ಪ ಅದು ಬೇಜಾರು ಅನಿಸ್ತಾ ಇದೆ. ನೀವು ಹೇಳ್ತೀರಿ ತುಂಬಾ ಸರಳವಾದಂಥವ್ರು, ಯಾರಿಗೂ ಏಕವಚನದಲ್ಲಿ ಮಾತಾಡ್ಸಲ್ಲ, ನೋಯಿಸಲ್ಲ, ಈ ರೀತಿಯಂತ ವ್ಯಕ್ತಿ ಏಕ್ದಮ್ ಈಗ ಕೊಲೆ ಆರೋಪಿಯಾಗಿ ಹೋಗ್ತಾರೆ ಅಂದ ತಕ್ಷಣ ನಿಮ್ಗೆ ಏನು ಅನಿಸ್ತು ಸರ್? ಸರ್ ನಿಜವಲ್ಲೂ ಶಾಕ್ ಆಗೋಯ್ತು ಸರ್. ಅವತ್ತು ಬೆಳಗ್ಗೆ ಮಾರ್ನಿಂಗು 10:30 ಅದೇ ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಾರೆ, ದರ್ಶನ್ ಅರೆಸ್ಟ್ ಕೊಲೆ ಆರೋಪದ ಮೇಲೆ ಅಂದ್ರೆ. ಇವಾಗ ಫೇಕ್ ಅವು ನಡೀ ಏನೋ ಫೇಕ್ ಯಾರ ಹಾಕಿರ್ತಾರೆ ಅಂದ್ಬಿಟ್ಟು ಅದು ನೋಡ್ಬಿಟ್ಟು ಸುಮ್ಮನೆ ಅದೇ. ಇನ್ನು 5 ನಿಮಿಷಕ್ಕೆ ಬಿಟ್ಕೊಂಡು ತಿರುಗೋ ಸ್ಟಾರ್ಟ್ ಆಯ್ತು. ಕರ್ಕೊಂಡ್ಬರ್ತಾರೆ, ಜೀಪಲ್ಲಿ ಬರ್ತಾರೆ, ಅವ್ರು ಬಂದು TV ಹಾಕೊಂಡು ನೋಡ್ತಾ ಇದ್ರೆ ಒಂಥರ ಏನು ಅನ್ಸ್ಬಿಡ್ತು ಅಂದರೆ, ಏನೋ ನಾವೇನೋ ಕತೆ ಮಾಡಿ ಶೂಟಿಂಗಲ್ಲಿದ್ದೀವ, ಇಲ್ಲ ಒಂದೊಂದ್ಸರಿ ಕತೆಗಿದೆ ಶೂಟಿಂಗ್ ಕಮಿಟ್ಮೆಂಟ್ ಆದ ಕತೆಗಳು ಮಾಡುವಾಗ ರಾತ್ರಿ ಎಲ್ಲ ಮಲಗಿದ್ರೆ ಓಡ್ತಾ ಇರ್ತಿದೆ ಟ್ರ್ಯಾಕ್ಗಳು, ಆ ಟ್ರ್ಯಾಕು ಈ ಟ್ರ್ಯಾಕು, ಹಂಗೆ ಅಷ್ಟು ನೆಗೆಟಿವ್ ಹಿಂಗೆ ಅಂದರೆ ಹೀರೋನ್ ಹೆಂಗೆ ನಾವು ಡೆವಲಪ್ ಮಾಡ್ಬೋದು, ಏನು ಆ ಥರ ಏನೋ. ನಾನು ನಿಜಾಲು ಕೂತಿದ್ರು ಕೂಡ ನಮಗೆ ಆ ಥರ ಏನೋ ಇದೆಯಾ, ನಾವೇನು ಕತೆ ಏನೇನೋ ಮಾಡ್ತಾ ಇದ್ದೀರಾ, ನಾವೇನೋ ಕನಸಲ್ಲಿ ಬರ್ತಾ ಇದೆಯಾ ಅನ್ನೋಷ್ಟು ಇದಾಯಿತು. ಆಮೇಲೆ ಅದು ನೋಡಿ 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 ಅಭ್ಯಾಸ ಆಗೋಯ್ತು. ಇದು ಬರ್ತಾ ಇದೆ, ಇದು ವಿಷಯ ಹೇಳ್ತಾವ್ರೆ, ಅವ್ರ ವಿಷಯ ಹೇಳ್ತಾರೆ, ಇವರು. ಸೊ ಅವಾಗ ಏನಕ್ಕೆ ಈ ಮನುಷ್ಯನ ಈ ಥರ ಒಂದು ಪರಿಸ್ಥಿತಿ ಸಿಗಾಕೊಂಬಿಟ್ಟ ಅನ್ನೋದು ಬಂದ್ಬಿಡ್ತು. ಆಮೇಲೆ ಮನುಷ್ಯನಿಗೆ ಒಂದು ಟೈಮ್ ಅಂತ ಇರುತ್ತೆ ಸರ್, ಆ ಟೈಮಲ್ಲಿ ನಾವು ಸ್ವಲ್ಪ ಬುದ್ಧಿವಂತರಾಗಲಿಲ್ಲ ಅಂದರೆ ಆ ಕೆಟ್ಟ ಟೈಮ್ ನೀವು ಎಲ್ಲೇ ಅದು ಹೆಂಗ ಮಾಡಿ ಅವ್ರನ್ನ ಸಿಗಾಕ್ಸ್ಬಿಡುತ್ತೆ. ಆ ಟೈಮು ಅವ್ರಿಗೆ ಹಂಗೆ ಆಗೋಯ್ತು. ಅವರು ಯಾವ ಥರ ಹೇಳಿದ್ರು ಹುಡುಗರಿಗೆ, ಅವ್ನಿಗೆ ಏನಂತ ಹೇಳೋ ಅಂತಾರೋ, ಅವ್ರೇನು ಕರ್ಕೊಂಬಂದು ಏನು ಮಾಡಿದ್ರು ಏನು ಅನ್ನೋದು ಮುಂದಿನ ದಿನಗಳಲ್ಲೇ ಅದ್ರ ಬಗ್ಗೆ ಗೊತ್ತಾಗೋದು ನಮಗೆ. ತುಂಬ ಹೆಲ್ಪ್ ಮಾಡಿರೋ ವಿಚಾರ ನಾವು ಹೇಳಿದ್ವಿ, ಸಾಕಷ್ಟು ಜನ ಹೇಳಿದ್ದಾರೆ. ಒಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾ ಅಂತಂದರೆ, ಈ ವಿಚಾರದಲ್ಲಿ ಅದು ನಿಜನ ಸುಳ್ಳ ನಮಗೂ ಗೊತ್ತಿಲ್ಲ ಸರ್, ಒಂದು ವೈರಲ್ ಆಗ್ತಾ ಇರುವಂಥದ್ದು. ಸೊ ದಿನಕರ್ ಅವರ ಸಹೋದರನಿಂದ ದೂರ ಇದ್ದಾರೆ, ಒಂದು ಬಾಡಿಗೆ ಮನೆಯಲ್ಲಿ ಬದುಕ್ತಾ ಇದ್ದಾರೆ, ಈ ರೀತಿಯಾದಂತಹ ಒಂದು ವಿಚಾರ ಹರಿದಾಡ್ತಿದೆ. ಸೊ ನೀವು ಕೂಡ ದಿನಕರ್ ಅವ್ರಿಗೂ ಆತ್ಮೀಯವಾಗಿದ್ದಾರಂಥವ್ರು, ದರ್ಶನ್ ಅವ್ರಿಗೂ ಆತ್ಮೀಯವಾಗಿದ್ದಂಥವ್ರು, ಈ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಈಗ ಏನಾಗುತ್ತೆ, ಒಬ್ಬ ಮಂಜ ಹಳ್ಳಿಗೆ ಬಿದ್ದೆ ಕಲ್ಲು ಹಾಕೋದು 100 ಜನ ಅಂತಾರೆ ಸರ್. ಈಗ ನಾನು ಇವತ್ತು ನೀವು ಇದನ್ನು ನೋಡ್ಕೊಳ್ಳಿ, ಪ್ರೊಸೆಸ್ ನೋಡಿದ್ರೆ ಇವತ್ತು ಅಮ್ಮನೂ ಮತ್ತು ದಿನಕರ್ ಸಾರು ದರ್ಶನ್ ಸರ್ ನೋಡಕ್ಕೆ ಹೋಗ್ತಾರೆ. ಈಗ ಅವರಿಬ್ಬರಲ್ಲಿ ಏನೋ ಇದ್ದು ಅಂದರೆ ಹೋಗ್ತಾನೆ ಇರಲಿಲ್ಲ. ಆಮೇಲೆ ಅಣ್ಣ ತಮ್ಮದಿರು ಸರ್, ನಾವೆಷ್ಟೇ ಕಿತ್ತಾಡಲಿ ಸರ್, ಒಂದು ಒಳ್ಳೆ ವಿಷಯಕ್ಕೋ ಒಂದು ಕೆಟ್ಟ ವಿಷಯಕ್ಕೋ ಅವ್ರು ಸೇರ್ತಾರೆ, ಒಂದಾಗೆ ಆಗ್ತಾರೆ ಸರ್. ದರ್ಶನ್ ಅವರು ಈಗ ಅಮ್ಮ ಅಂದೇನು ಹೇಳಿದ್ರು ಅಂದರೆ, ಅಮ್ಮ ನೋಡಪ್ಪ ನೀವು ಎಂಥ ಮನೆಗಳು ಕಟ್ಟಿ, ನೀವೇನೇ ಕಟ್ಟಿ, ಇಬ್ಬರು ಚೆನ್ನಾಗಿರಿ, ನಾನು ಬರ್ತೀನಿ ಹೋಗ್ತೀನಿ, ನಾನು ಎಷ್ಟು ದಿನ ಬೇಕು ಅಷ್ಟು ಇರ್ತೀನಿ, ಆದರೆ ನನ್ನ ಆಸೆ, ನನ್ನ ಗಂಡ ಕಷ್ಟಪಟ್ಟು ಕಟ್ಟರು ಈ ಮನೆ, ನಾನು ಅಲ್ಲೇ ಇರ್ತೀನಪ್ಪ, ನಾನು ನಿಮ್ಮ ಜೊತೆಗೊಂದು ವರ್ಷಾನ್ಗಟ್ಲೆ ಆ ದೊಡ್ಡ ಮನೇಲಿ ನನಗೆ ಆಸೆ ಇದೇನಪ್ಪ, ನೀವಿಬ್ಬರು ಚೆನ್ನಾಗಿರ್ಬೇಕು. ದಿನಕರ್ದು ಏನಂತಂದರೆ, ನಾನು ಇವಾಗ ದಿನಕರ್ ಇವಾಗ ಹಂಗೆ ದರ್ಶನ್ ಸರ್ ಸಪೋರ್ಟೇ ಮಾಡಿಲ್ಲ ಅಂದರೆ ದಿನಕರ್ ಸರ್ ಫಸ್ಟ್ ಸಿನಿಮಾ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಫೈನಾನ್ಸ್ ಅರೇಂಜ್ ಮಾಡಿ, ಅದಾದಮೇಲೆ ನವಗ್ರಹ ಮಾಡೋಕ್ಕಾಗ್ತಾರಲ್ಲ, ಅದಕ್ಕೂ ಅವರೇ ಅರೇಂಜ್ ಮಾಡಿ ಕೊಟ್ಟಿದ್ದು, ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಅದಾದಮೇಲೆ ಬುಲ್ಬುಲ್ಗೂ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದು, ಹಂಗಿದ್ದಂದ್ರೆ ಮಾಡ್ತಾನೆ ಇರಲಿಲ್ಲ ಅವರು. ದಿನಕರ್ದು ಏನಂದರೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ನಾನು ನನ್ನ ಸ್ವಂತ, ನಾನು ಡೈರೆಕ್ಟ್ರಾಗಿ ಸಂಪಾದನೆ ಮಾಡಿ ನಾನು ನಾನೇ ನನ್ನ ಆಸೆ ಪ್ರಕಾರ ಮನೆ ಕಟ್ಟಬೇಕು ಅಂತ ಅವ್ರ ಆಸೆ. ಅವ್ರ ಹತ್ರನೂ ಸೈಟ್ ಇದೆ, ಮನೆ ಕಟ್ಟಿಗೆ ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಇವಾಗ ಹೇಳ್ತಾರೆ ಸರ್ 1 BHK ಮನೇಲಿದ್ದಾರೆ, ತುಂಬ ಬಡತನ ಸರ್. ಏನಿಲ್ಲ ಸರ್, ಒಬ್ಬ ಸ್ಟಾರ್ ತಮ್ಮನಾಗಿ ಅವ್ರು ಏನು ಇರಬೇಕು ಆ ಥರ ಇದೆ ಸರ್. ಯಾವತ್ತೂ ದಿನಕರು ನಾನು ಬಡತನದಲ್ಲಿದ್ದೀನಿ, ನಾನು ಸರ್ವೇ ಮಾಡೋಕ್ಕಾಗ್ತಾ ಇಲ್ಲ, ನಾನು ಬದುಕಕ್ಕೆ ಆ ಥರ ಏನಿಲ್ಲ ಸರ್. ಅಣ್ಣ ಈಗ ಏನೋ ಕಿತ್ತಾಟ ಇರ್ಬೋದೇನೋ ನಮಗೆ ಗೊತ್ತಿಲ್ಲ,
ಇವ್ರಿಗೆ ಏನು ಆಮೇಲೆ ಯಾರ ಮನೇಲಿ ಕಿತ್ತಾಟ ಇಲ್ಲ ಸರ್, ಅಣ್ಣ ತಂದಿರು ಏನು ವಿಷಯಕ್ಕಿರುತ್ತೋ ಅವ್ರವ್ರು ಗೊತ್ತು. ಯಾಕಂದ್ರೆ ನಾವು ನೋಡಿ ಅವ್ರ ತಂದೆ ಪಕ್ಷಕ್ಕೆಲ್ಲ ಹೋಗಿ ಇವಾಗ ಅಂದರೆ ನಾನು ಹೇಳ್ತೀನಲ್ಲ, ಕೊರೋನಾ ಆದಮೇಲೆ ಹೋಗೋದು ಕಮ್ಮಿ ಅಂತ ಮಾಡ್ದು. ಯಾಕಂದರೆ ಮೀಟಿಂಗ್ ಸ್ವಲ್ಪ ಕಮ್ಮಿ. ಅದಕ್ಕೆ ಮುಂಚೆ ಪ್ರತಿ ವರ್ಷ ಹೋಗ್ತಾ ಇದ್ದೋ, ದಿನಕರು ನಾವೆಲ್ಲ ಹೋಗ್ತಾ ಇದ್ದೋ. ಅದೇ ಅಲ್ಲಿ ಕೃಷ್ಣಕುಮಾರು, ಶ್ರೀಧರು ಎಲ್ಲರೂ ಹೋಗ್ತಾ ಇದ್ದೋ. ನಮ್ಮ ಕಾರ್ಯಗಳೇನಿದ್ದು ಅದೆಲ್ಲ ಒಟ್ಟೊಟ್ಟಿಗೆ ಮಾಡ್ತಾ ಇದ್ದೋ. ಸೊ ಅವರೆಲ್ಲ ಚೆನ್ನಾಗಿದ್ದಾರೆ ಸರ್. ಈಗೇನಾಗಿದೆ, ಈಗ ಒಂದೊಂದೇ ಒಬ್ಬೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ. ಅವನು ಏನೇನು ನೋಡಿರ್ತಾನೆ ಅವನೊಂದು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಕಣ್ಣಾರೆ ನಾವು ನೋಡಿರೋದು ಈಗ 20 ವರ್ಷ ಆಯಿತು. ಆಮೇಲೆ ನಾವು ಕ್ಲೋಸ್ ಆಗಿ ಒಂದು 15-16 ವರ್ಷ ಆಯಿತು. ಇದುವರೆಗೂ ಒಂದು ನೆಗೆಟಿವ್ ಆಗಿ ನಾವೇನು ನೋಡಿಲ್ಲ. ಸಣ್ಣ ಪುಟ್ಟ ಅನ್ನೋದು ಬಿಟ್ಟರೆ ಬೇರೆಯವ್ರಿಗೆ ಯಾರಿಗ ಬೈಯೋದಾಗಲಿ. ಸರ್ ನಾನು ಇದಕ್ಕೂ ನಾವು ಸಂಗೊಳ್ಳಿ ರಾಯಣ್ಣ 100 days ಆದಮೇಲೆ ಪ್ರೊಸೆಷನ್ ಎಲ್ಲ ಊರೂರು ನೀವು ನಂಬ್ತಿರೋ ಬಿಡ್ತಿರೋ ಅವ್ರ ಜೊತೆ ಹೋಗ್ತಿದ್ದ ಅಂತ ಅವ್ರು ಎಷ್ಟು ನೋಡ್ಕೊಳ್ಳೋರು ನನ್ನ ಅಂತಂದರೆ, ರಾತ್ರಿ ಹೊತ್ತು ಲೇಟ್ ಆದಾಗ ನೋಡ್ಕೊಳ್ಳೋ ಊಟ ತಿಂಡಿ ನಾವು ಮುಗಿದಿದ ತಕ್ಷಣ ಅವ್ನು ಮಲ್ಲಿಗೆ ಹೇಳಿರೋ ಗುರುಗಳಿಗೆ ಫಸ್ಟು ರೂಮಿಗೆ ಅರೇಂಜ್ ಮಾಡ್ಕೊಬಿಡು, ಅವ್ರು ಇದು ಮಾಡ್ಬಿಡು. ಆಮೇಲೆ ಸ್ನಾನ ಬಂದಿದ ತಕ್ಷಣ ಗುರುಗಳಿಗೆ ಎಲ್ಲ ಅರೇಂಜ್ ಮಾಡೋರು. ದಾರಿಲಿ ಸರ್ ಹೋಗ್ತಾ ಇರೋ ಜನಗಳು ಆ ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲ ಆ ದರ್ಶನ್ ಸರ್ ಬಂದರೆ ನಾವು ಈ ಸಿನಿಮಾದಲ್ಲಿ ತೋರಿಸಿಗೋದು, ಹಳೇ ರಾಜ್ಕುಮಾರ್ ಸಿನಿಮಾದೆಲ್ಲ ನಡ್ಕೊಂಡು ಹೋಗ್ತಾರೆ ಜನಗಳು, ಚಪ್ಪಲಿ ಬಿಟ್ಬಿಟ್ಟು ಬಟ್ಟೆ ಹಿಂಗೆ ಲೈನಿಗೆ ಮಲ್ಕೊಂಬಿಡೋರು ಸರ್. ಉದ್ದುದ್ದೊಂಡ ನಮಸ್ಕಾರ ಹಾಕೊಂಡು ಮಲ್ಕೊಂಬಿಡೋರು. ಈ ವೆಂಕಟರಮಣ ಸ್ವಾಮಿ ದೇವ್ರಿಗೆ ಮಲಗ್ತಾರಲ್ಲ ಆ ಥರ ಅವ್ರಿಗೆ ಗೌರವ ಕೊಡ್ತಾರೆ. ಅವರು ಅಷ್ಟೇ ಅದೇ ಥರನೇ ಇಳಿದ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಮಾಡೋದು. ಬಿಹೇವಿಯರಲ್ಲಿ ಮಾತ್ರ ಸರ್ ನಾವು ಒಂದು ದಿವಸನೂ ಆ ಮನುಷ್ಯನ ಹತ್ರ ನೆಗೆಟಿವ್ ಆಗಿ ನೋಡಿಲ್ಲ ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.